ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಎಚ್ಚರಗೊಳ್ಳಿ. ವೇದ ಸಿಟಿಯಲ್ಲಿ ನಿನ್ನೆ ರಾತ್ರಿ ಎಷ್ಟೊಂದು ಕಾರ್ಗಳನ್ನ ಯಾರೋ ಬೆಂಕಿ ಹಚ್ಚಿದ್ದಾರೆ. ಯಾರು ಆ ವಿಕೃತ? ಎಷ್ಟೊಂದು ಕಾರ್ಗಳು ಬೆಂಕಿಯಲ್ಲಿ ಬೂದಿಯಾಗಿದ್ದಾವೆ. ಲಡ್ಡು ಸಿಂಗ್ ಅವರೇ, ನಿಮ್ಗೇನನ್ಸತ್ತೆ? ಇದನ್ನ ಯಾರು ಮಾಡಿರಬಹುದು? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಾರಿಗೆ ಬೆಂಕಿ ಹಚ್ಚಕ್ ಬಂದ್ರು ಜನ ಹೇಳ್ತಾರೆ ಬೆಂಕಿ ಹಚ್ಚಬೇಡ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಅವರಲ್ಲಿಂದ ಓಡ್ ಹೋಗ್ತಾರೆ. ಅಯ್ಯೋ ಲಡ್ಡು ಸಿಂಗ್ ಅವರೇ, ಅದೆಲ್ಲ ಸರಿನೇ, ಆದ್ರೆ ಇವಾಗ್ಲೂ ಬೆಂಕಿ ಹಚ್ಬಿಟ್ಟು ಗಾಡಿಗಳನ್ನೆಲ್ಲ ಸುಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನೀವು ನಿಮ್ ಕಾರ್ನ ಹುಷಾರಾಗಿ ಗ್ಯಾರೇಜ್ ಅಲ್ಲಿ ಇಟ್ಬಿಡಿ. ನೀನು ಚಿಂತೆ ಮಾಡಬೇಡ, ನನ್ನ ಕಾರು ಗ್ಯಾರೇಜ್ ಅಲ್ಲಿದೆ. ನಿಮಗಂತೂ ಎಲ್ಲ ಸಿಚುವೇಶನ್ ಅಲ್ಲೂ ಹಾಡ್ ನೆನಪಾಗುತ್ತೆ. ಅಜ್ಜಿ, ನಾನು ನನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್ ಕಂದ. ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಯಾರಾದ್ರೂ ಒಂದೇ ಸಲ ಇಷ್ಟೊಂದು ಕಾರ್ನ ಸುಟ್ಟಾಕ್ತಾರೆ ಅಂತ. ನಿನ್ ಗೊತ್ತಾ, ಒಂದ್ಸಲ ನಮ್ಮೂರಲ್ಲಿ ಇದೇ ತರ ಒಬ್ಬ ಕಲ್ಲು ಹೊಡಿಯೋನ್ ಬಂದಿದ್ದ. ಅವನ್ ಕಂಡವ್ರಿಗೆಲ್ಲ ಕಲ್ ಬಿಸಾಕ್ತಾ ಹೋಗ್ತಿದ್ದ. ನನ್ಗೆ ತುಂಬಾ ಸಿಟ್ಟು ಬಂತು. ನಾನು ಗಟ್ಟಿ ಮನ್ಸ್ ಮಾಡ್ದೆ, ಇಡೀ ರಾತ್ರಿ ನಾನು ಕಳ್ಳಂಗೆ ಕಾಯ್ತಾ ಕೊನೆಗೆ ಆ ಕಳ್ಳನ್ನ ಹಿಡ್ದೆ ಬಿಡ್ತೀನಿ ಅಂತ. ಒಂದ್ ರಾತ್ರಿ ಆ ಕಲ್ಲು ಹೊಡಿಯೋನು ಯಾರಿಗೋ ಒಬ್ರಿಗೆ ಕಲ್ಲು ಹೊಡಿಯೋದನ್ನ ನಾನು ನೋಡ್ದೆ. ಆಮೇಲೆ ನಾನು ಅಲ್ಲಿ ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ ಕೊಟ್ಟು, ಅದಿ ನೀನ್ ಯಾಕೆ ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ ಕೊಟ್ಯಾ? ಯಾಕಂದ್ರೆ ಯಾವಾಗ್ಲೂ ಸ್ಲೋ ಮೋಷನ್ ಅಲ್ಲಿ ಹೀರೋ ಎಂಟ್ರಿ ಡ್ಯಾಶಿಂಗ್ ಆಗಿರುತ್ತೆ. ಆಮೇಲೆ ನಾನು ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ ಕೊಟ್ಟೆ. ಆಮೇಲೆ ಅವನು ಫಾಸ್ಟ್ ಮೋಷನ್ ಅಲ್ಲಿ ಓಡ್ ಹೋಗ್ಬಿಟ್ಟ. ಆಮೇಲೆ ನೀನು ನಿದ್ದೆಯಿಂದ ಎಚ್ಚರ ಆಗ್ಬಿಟ್ಟೆ. ನೀವ್ ನಾನು ಹೇಳೋದ್ ಯಾವ್ದನ್ನು ನಂಬೋದೇ ಇಲ್ವಲ್ಲ. ಆದಿ ಹೇಳಿದ ವಿಷಯದಲ್ಲಿ ಒಂದ್ ಮಾತಂತೂ ಕರೆಕ್ಟ್ ಆಗಿದೆ. ಅವನು ಊರಲ್ಲಿ ಪೆಟ್ರೋಲಿಂಗ್ ಮಾಡಿ ಕರೆಕ್ಟ್ ಆಗಿ ಅವನ್ನ ಹಿಡ್ದ ಅಂತ. ನಾವು ಕೂಡ ನಮ್ಮ ಸಿಟಿಲಿ ಪೆಟ್ರೋಲಿಂಗ್ ಮಾಡಿ ಆ ಕಾರ್ ಸುಟ್ಟಾಕುವಂತ ಮಿಸ್ಟ್ರಿನ ಕಂಡು ಹಿಡಿಯೋಣ. ಜೈರಮ್ಮ, ಜೈರಮ್ಮ, ಹಿಡ್ಕೋ ಹಿಡ್ಕೋ ಅವನ್ನ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಜನ ತಮ್ಮ ಕಾರನ್ನ ಸೇಫ್ ಅಂತ ಪಾರ್ಕ್ ಮಾಡ್ತಾರೆ. ಮತ್ತೆ ನೀನು ನನ್ನ ಏರಿಯಾದಲ್ಲಿ ಕಾರ್ಗೆ ಬೆಂಕಿ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ಸರ, ನಾನೇನು ಬೆಂಕಿ ಹಚ್ಚಕ್ ಹೋಗ್ಲಿಲ್ರಿ ಕಾರ್ಗ. ನಾನು ಇಲ್ಲಿನ ವಾಚ್ಮನ್ ಅದೀನ್ರಿ. ಕೆಳಗ್ ನೋಡ್ರಿ, ರಾತ್ರಿ ಹೊತ್ತು ಥಂಡಿ ಹೆಚ್ಚಾಗ್ತದಲ್ರಿ, ಅದಕ್ಕೆ ಕಟ್ಕಿಗೆ ಬೆಂಕಿ ಹಚ್ಚಕ್ ಹೋಗಿದ್ನಿ, ಸ್ವಲ್ಪ ಬೆಚ್ಚಗಾಗ್ಲಿ ಅಂತ ಹೇಳಿ. ಸರಿ ಸರಿ, ನೀನು ಕಡ್ಡಿಗೆ ಬೆಂಕಿ ಹಾಕ್ತಾ ಇದೀಯಾ? ಸರಿ, ಮುಂದುವರ್ಸು. ನನಗೂ ತುಂಬಾ ಚಳಿ ಆಗ್ತಾ ಇದೆ. ಬೆಂಕಿ ಹಚ್ಚು, ಕಟ್ಟಿಗೆಗೆ ಬೆಂಕಿ ಹಚ್ಚು. ಸಾರ್, ಹಿಂದೆಗಡೆ ಅಷ್ಟೊಂದು ದೊಡ್ಡದಾಗಿ ಬೆಂಕಿ ಹಚ್ಚಿದೆ. ಈ ಸಣ್ಣ ಕಟ್ಟಿಗೆನ ಯಾಕೆ ಹಚ್ಚೋದು? ಅಲ್ಲೇ ಹೋಗಿ ಬೆಂಕಿ ಕಾಯಿಸೋಣ. ವಾ 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 ವಾ. ಯಾರೋ ಚಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಬೆಂಕಿನ ಹಾಕಿದಾರನ್ಸುತ್ತೆ. ನಡಿ, ಅಲ್ಲೇ ಹೋಗಿ ಬೆಚ್ಚಗ್ ಮಾಡ್ಕೊಳ್ಳೋಣ. ನನಗೆ ತುಂಬಾ ಚಳಿ ಆಗ್ತಾ ಇದೆ. ಓಹೋ, ಈ ಬೆಂಕಿಯಲ್ಲಿ ಬೆಚ್ಚಗ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಜೈರಮ್ಮ, ಇದನ್ ನೋಡ್ತಾ ಇದ್ರೆ ನಮ್ಮ ಮೋಟರ್ ಸೈಕಲ್ ತರನೇ ಕಾಣಿಸ್ತಿದೆ ಅಲ್ವಾ? ಏನ್ ಹೇಳ್ತೀವಿ ಜೈರಮ್ಮ? ಹೌದು ಸಾರ್, ನನಗೂ ಹಾಗೆ ಅನಿಸ್ತಾ ಇದೆ. ಇದೊಂದು ರೀತಿ ಮೋಟರ್ ಸೈಕಲ್ ತರ ಕಾಣಿಸ್ತಿದೆ, ಮತ್ತೆ ಅದ್ರ ಜೊತೆಯಲ್ಲಿ ಸೈಡ್ ಕಾರ್ ಅಟ್ಯಾಚ್ ಆಗಿರೋ ತರ. ಜೈರಾಮ, ಮೋಟರ್ ಸೈಕಲ್. ಆ ಕಾರ್ಗೆ ಬೆಂಕಿ ಹಾಕೋನು ನಮ್ ಮೋಟರ್ ಸೈಕಲ್ಗೂ ಬೆಂಕಿ ಹಾಕಿ ಹೊರಟೋಗ್ಬಿಟ್ಟಿದ್ದಾನೆ. ನೀರ್ ತಗೊಂಡ್ ಬಾ, ನನ್ ಬೈಕ್ ಉಳಿಸು. ನಾನು ಹೇಗೆ ಎಲ್ರಿಗೂ ಈಗ ಮುಖ ತೋರಿಸ್ಲಿ? ಪೊಲೀಸರು ಮೋಟರ್ ಸೈಕಲ್ಗೆ ಬೆಂಕಿ ಹಾಕಿದ್ದಾನೆ.
ಲಡ್ಡು ಸಿಂಗ್ ಸರ್, ಏನಾಯ್ತು? ನೀವಿಷ್ಟೊಂದು ಬೇಜಾರಲ್ಲಿ ಯಾಕಿದ್ದೀರಾ? ಬೇಜಾರ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಶಿವ. ಆ ಕಾರಿಗೆ ಬೆಂಕಿ ಹಾಕೋನು ನನ್ ಮೋಟರ್ ಸೈಕಲ್ಗೂ ಬೆಂಕಿ ಹಾಕಿ ಹೋಗಿದ್ದಾನೆ ನೋಡು. ಲಡ್ಡು ಸಿಂಗ್ ಸರ್, ನಿಮ್ಮ ಬೈಕ್ಗೆ ಇವಾಗ ತಾನೇ ಬೆಂಕಿ ಬಿದ್ದಿರೋದು. ಆ ವ್ಯಕ್ತಿ ಜಾಸ್ತಿ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಹೋಗಿ ಇವಾಗ್ಲೇ ನೋಡ್ತೀನಿ. ಹುಷಾರು, ಅವ್ನು ಏನಾದ್ರೂ ಏಲಿಯನ್ ಆಗಿದ್ದಿದ್ರೆ. ನಿಲ್ಸು! ಹೇಯ್, ನಿಲ್ಸು! ಈ ರಿಪೋರ್ಟ್ರು ನನ್ ಬೆನ್ ಬಿಡಲ್ಲ ಅನ್ಸುತ್ತೆ. ನಾನು ಇವತ್ತು ಕಾರ್ ಬರ್ನಿಂಗ್ ಬಗ್ಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದಾರೆ. ನಾನು ಏನಂತ ಹೇಳಿ, ಇನ್ನೂ ಕೂಡ ಅವ್ನು ನಾನು ಹಿಡ್ದೇ ಇಲ್ಲ. ಸರ್, ನೀವು ರೋಡ್ನ CCTV ಫುಟೇಜ್ನ ಕೇಳಿದ್ರಲ್ಲ, ನಾನು ಅದನ್ನು ತರಿಸಿದ್ದೀನಿ ನೋಡಿ. ಈ ರೆಕಾರ್ಡಿಂಗ್ ಅಲ್ಲಂತೂ ಅವನ ಮುಖಾನೇ ಕಾಣಿಸ್ತಾ ಇಲ್ಲ. ನಾನು ಅನ್ಕೊಂಡಿದ್ದೆ ರೆಕಾರ್ಡಿಂಗ್ ಅಲ್ಲಿ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ. ಆದ್ರೆ ಇವಾಗಂತೂ ಅವನ್ನ ಹಿಡಿಯೋದಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕಾಗತ್ತೆ. ಲಡ್ಡು ಸಿಂಗ್ ಸರ್, ನಾವೀಗ ಹೊರಡ್ತೀವಿ. ನಿಮಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ನಮ್ಗೆ ದಯವಿಟ್ಟು ತಿಳಿಸಿ. ಶಿವ, ನೋಡು, ಅವನ ಬಾಯಲ್ಲಿ ಏನೋ ಹೊಳಿತಾ ಇದೆ. ಹೌದು ರೇವಾ, ನನ್ಗನ್ಸುತ್ತೆ ಅವನ ಒಂದು ಹಲ್ಲು ಗೋಲ್ಡ್ ಅಂತ. ನಾವ್ ಏನ್ ಯೋಚಿಸ್ಬೇಕಂದ್ರೆ ಅವನು ಎಲ್ಲ ಕಾರ್ಗೆ ಬೆಂಕಿ ಏನಕ್ಕೆ ಹಾಕ್ತಿದ್ದಾನೆ ಅಂತ. ಏನೋ ಒಂದು ಕಾರಣ ಇರುತ್ತೆ. ಕಾರಣ ಇಲ್ದೇನೆ ಏನಕ್ಕೆ ಸುಮ್ಮನೆ ಬೆಂಕಿ ಹಾಕೋದು? ಹಾ ಶಿವ, ನಮ್ಮೂರಲ್ಲಿ ಕಲ್ಲು ಹೊಡಿಯೋನಿದ್ನಲ್ಲ, ಅವ್ನು ಎಲ್ಲಾರ್ಗೂ ಕಲ್ಲು ಯಾಕೆ ಹೊಡಿತಿದ್ದ ಅಂದ್ರೆ, ಒಂದ್ ರಾತ್ರಿ ಒಬ್ಬ ಯಾರೋ ಅವನ ಮಖಕ್ಕೆ ದೊಡ್ಡ ಕಲ್ ಬಿಸಾಕ್ ಹೋಗಿದ್ದ. ಅವನ ಮಖಕ್ಕೆ ತುಂಬಾ ಗಾಯ ಆಗಿತ್ತು. ಅದಕ್ಕೆ ಅವ್ನು ಎಲ್ಲಾರ ಮೇಲೆ ಸೇಡ್ ತೀರ್ಸ್ಕೊಳ್ತಿದ್ದ. ಎಸ್, ಅದೇನೆ ನಮ್ಮ ಕ್ಲೂ. ಅವನ್ಗೂ ಏನೋ ಒಂದು ಆಗಿರುತ್ತೆ. ಅದಕ್ಕೆ ಈ ತರ ಕಾರ್ ಸುಟ್ಟಿ ಎಲ್ಲರ ಮೇಲೂ ರಿವೆಂಜ್ ತಗೋತಾ ಇದ್ದಾನೆ. ಲಡ್ಡು ಸಿಂಗ್ ಸರ್, ಈಗ ರೀಸೆಂಟ್ ಆಗಿ ನಿಮ್ಗೆ ಯಾವ್ದಾದ್ರು ಒಂದು ಕಾರ್ ಅಥವಾ ಬೈಕ್ ಏನಾದ್ರೂ ಸುಟ್ಟೋಗಿರುವಂತ ಕಂಪ್ಲೇಂಟ್ ಬಂದಿತ್ತಾ? ಕಾರು ಕಳೆದು ಹೋಗಿರುವಂತ ಕಂಪ್ಲೇಂಟಾ? ಒಂದ್ ನಿಮಿಷ ಶಿವ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಹಾ ಶಿವ, ಗೊತ್ತಾಯ್ತು. 1 ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ತನ್ನ ಕಾರ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ ಬಂದಿದ್ದ. ನಾನು ತುಂಬಾ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ದೆ, ಆದ್ರೆ ಅವನ್ ಕಾರ್ನ ಕಂಡು ಹಿಡಿಯಕ್ಕೆ ಆಗ್ಲಿಲ್ಲ. ಆ ಕಾರ್ ಮೇಲೆ ಅವನು ತುಂಬಾ ಪ್ರೀತಿ ಇಟ್ಟಿದ್ದ. ಆ ಕಾರ್ನ ಖುದ್ದಾಗಿ ಅವನೇ ಡಿಸೈನ್ ಮಾಡಿ ರೆಡಿ ಮಾಡಿದ್ನಂತೆ. ಲಡ್ಡು ಸಿಂಗ್ ಸರ್, ನಾವು ಆ ಮನುಷ್ಯನ ಮೀಟ್ ಮಾಡಕ್ ಹೋಗ್ಬೇಕು.